ನಮ್ಮ ಪ್ರೀತಿಯ ಸಹೋದರ ಸಹೋದರಿಯರಿಗೆ ನಮಸ್ಕಾರಗಳು. ಸೂಸನ್ ಇಂದಿರಾ ದೇವರ ವಾಕ್ಯಗಳು ಚಾನಲ್ಗೆ ಸುಸ್ವಾಗತ. ನಾನು ತುಂಬ ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ನಮ್ಮ ಪ್ರೀತಿಯ ಸಹೋದರ ಸಹೋದರಿಯರೇ, ಕರ್ತನಾದ ಯೇಸು ಸ್ವಾಮಿಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಸೂಸನ್ ಇಂದಿರಾ ದೇವರ ವಾಕ್ಯಗಳು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ದೇವರ ಕೃಪೆ ಹಾಗೂ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ತುಂಬ ಚೆನ್ನಾಗಿದ್ದೇನೆ. ನೀವು ಹಾಗೆ ಇರುತ್ತೀರೆಂದು ಭಾವಿಸುತ್ತೇನೆ. ಹಲ್ಲೆಲೂಯಾ, ಸ್ತೋತ್ರ ಯೇಸಪ್ಪ, ಸ್ತೋತ್ರ ಕರ್ತನೆ. ನೀವು ಚೆನ್ನಾಗಿರಬೇಕು, ಪ್ರಾರ್ಥನೆ ಮಾಡಿ. ನೀವು ನಮ್ಮ ಜೊತೆ ಕೈಗೂಡಿಸಿ ಪ್ರಾರ್ಥನೆ ಮಾಡಿ. ನಮಸ್ಕಾರ. ಇಂದು ನಾವು ದೇವರ ಸನ್ನಿಧಿಯಲ್ಲಿ 10 ಶಕ್ತಿಯುತ ಪ್ರಾರ್ಥನೆ ವಾಕ್ಯಗಳು ಮತ್ತು ಅದರ ಅರ್ಥವನ್ನು ಮನಸ್ಸಿಗೆ ತಟ್ಟುವಂತೆ ಧ್ಯಾನಿಸೋಣ. ಪ್ರಭುವೇ, ನನ್ನ ಹೃದಯವನ್ನು ಶುದ್ಧಗೊಳಿಸು. ನಮ್ಮ ಒಳಗಿನ ಕೆಟ್ಟ ಆಲೋಚನೆಗಳನ್ನು ದೂರವಾಗಿ ಶುದ್ಧ ಮನಸ್ಸು ದೊರಕಲು ದೇವರಲ್ಲಿ ಬೇಡಿಕೊಳ್ಳುವುದು. ನಾವೆಲ್ಲರೂ ಬೇಡಿಕೊಳ್ಳೋಣ, ದೇವರು ನಮಗೆ ಶುದ್ಧ ಮನಸ್ಸನ್ನು ಕೊಡಲಿ, ಪ್ರೀತಿಯನ್ನು ಕೊಡಲಿ ಅಂತೇಳಿ. ಓ ಪ್ರಿಯ ದೇವರೇ, ಈ ಹೊಸ ದಿನಕ್ಕಾಗಿ ನಿಮಗೆ ಧನ್ಯವಾದಗಳು. ನಿನ್ನ ಕೃಪೆ ಇಲ್ಲದೆ ನನ್ನ ಜೀವನವು ಸಾಧ್ಯವಿಲ್ಲ. ನನ್ನ ಹೃದಯವನ್ನು ಶುದ್ಧಗೊಳಿಸು ಪ್ರಭುವೇ. ನಮ್ಮ ಹೃದಯಗಳನ್ನು ಶುದ್ಧಗೊಳಿಸು ಪ್ರಭುವೇ. ನಮ್ಮ ಆಲೋಚನೆಗಳನ್ನು ನಿನ್ನ ಮಾರ್ಗದಲ್ಲಿರಲಿ. ನಮ್ಮ ಆಲೋಚನೆಗಳು ನಿನ್ನ ಮಾರ್ಗದಲ್ಲಿರಲಿ ಯೇಸಪ್ಪ. ಹೌದು ಯೇಸಪ್ಪ, ಸ್ತೋತ್ರ ಯೇಸಪ್ಪ. ನಮ್ಮ ಜೀವನವನ್ನು ನಿನ್ನ ಮಾರ್ಗದಲ್ಲಿ ನಡೆಸು. ನಾವು ಅನ್ನೋ ಜಾಗದಲ್ಲಿ ನನ್ನ ಅಂತ ಹಾಕ್ಬಿಟ್ಟಿದ್ದೀನಿ, ಅದಕ್ಕೆ ನಾವು ಅಂತ ಸರಿ ಮಾಡಿ ಓದ್ತಾ ಇದ್ದೀನಿ. ನಾವು ತಪ್ಪದೆ ಸರಿದಾರಿಯಲ್ಲಿ ನಡೆಯಲು ದೇವರ ಮಾರ್ಗವನ್ನು ಕೇಳುವುದು. ನಮ್ಮ ಕುಟುಂಬವನ್ನು ಕಾಪಾಡು. ನಮ್ಮ ಮನೆಯವರ ಆರೋಗ್ಯ ಮತ್ತು ರಕ್ಷಣೆಗೆ ದೇವರ ಆಶೀರ್ವಾದ ಕೇಳುವುದು. ಹೌದು, ನಾವೆಲ್ಲರೂ ದೇವರನ್ನ ಆಶೀರ್ವಾದ ಕೇಳ್ಕೊಳ್ಳೋಣ, ದೇವರಲ್ಲಿ ಪ್ರಾರ್ಥಿಸೋಣ. ಈ ಒಂದು ಸಣ್ಣ ಉದಾಹರಣೆ ಕೇಳಿ. ಪ್ರತಿಯೊಬ್ಬರಿಗೂ ನಮ್ಮ ಜೀವನದಲ್ಲಿ ಕೂಡ ಇದೇ ಥರ ಇರುತ್ತೆ. ದೇವರನ್ನ ನಂಬಬೇಕು ಅನ್ನೋದು ಒಂದು ಚಿಕ್ಕ ಹಳ್ಳಿಯಲ್ಲಿ ರವಿ ಎಂಬ ಹುಡುಗನಿದ್ದ. ಅವರ ಕುಟುಂಬ ಬಹಳ ಬಡವಾಗಿತ್ತು, ಆದರೆ ದೇವರ ಮೇಲೆ ಅವನಿಗೆ ತುಂಬ ನಂಬಿಕೆ ಇತ್ತು. ಒಂದು ದಿನ ಅವರ ತಂದೆ ಗಂಭೀರವಾಗಿ ಅಸ್ವಸ್ಥರಾದರು. ವೈದ್ಯರು ಹೇಳಿದ ಔಷಧಿ ತರಲು ಹಣ ಇರಲಿಲ್ಲ, ಅವನ ಹತ್ರ ದುಡ್ಡು ಇರಲಿಲ್ಲ. ಆ ಸಮಯದಲ್ಲಿ ರವಿ ತುಂಬ ದುಃಖಗೊಂಡಿದ್ದನು. ಪಾಪ ಅವನು ತುಂಬ ಬೇಜಾರಾಗಿರ್ತಾನೆ, ತುಂಬ ಏನು ಮಾಡಬೇಕಂತ ಗೊತ್ತಿಲ್ಲದೆ ಅವನು ಒದ್ದಾಡ್ತಿರ್ತಾನೆ ಆ ಟೈಮಲ್ಲಿ. ಆಗ ಏನು ಮಾಡಬೇಕು ಅಂಥೇಳಿ ಅವನು ಯೋಚನೆ ಮಾಡ್ತಾನೆ. ಆ ರಾತ್ರಿ ಅವನು ಮನೆಯ ಹೊರಗೆ ಹೋಗಿ ಆಕಾಶದ ಕಡೆ ನೋಡುತ್ತಾ ಕೈಗಳನ್ನು ಜೋಡಿಸಿ ಪ್ರಾರ್ಥನೆ ಮಾಡುತ್ತಿದ್ದನು. ಓ ನನ್ನ ಪ್ರಭುವೇ, ನನ್ನ ತಂದೆಯನ್ನು ಗುಣಪಡಿಸು, ನಮಗೆ ಸಹಾಯ ಮಾಡು ಎಂದು ಕಣ್ಣೀರು ಹಾಕುತ್ತಾ ಕೇಳಿದನು. ಅವನ ಪ್ರಾರ್ಥನೆಯನ್ನು ಯಾವ ಥರ ದೇವರು ಕೇಳ್ತಾರೆ ಅಂತ ನಾವು ಅದೇ ರೀತಿ ಪ್ರಾರ್ಥನೆ ಮಾಡೋಣ. ಅದೇ ನಂಬಿಕೆ ವಿಶ್ವಾಸವನ್ನು ನಾವು ಇಟ್ಕೊಳ್ಳೋಣ. ಅವನ ಪ್ರಾರ್ಥನೆ ತುಂಬ ಸರಳವಾಗಿತ್ತು, ಆದರೆ ಅದು ಹೃದಯದಿಂದ ಬಂದಿತ್ತು. ಮುಂದಿನ ದಿನ ಅವನ ಹಳ್ಳಿಗೆ ಒಬ್ಬ ಅಪರಿಚಿತ ವ್ಯಕ್ತಿ ಬಂದನು. ಅವನು ರವಿಯ ಪರಿಸ್ಥಿತಿಯನ್ನು ತಿಳಿದು ತಂದೆಯ ಚಿಕಿತ್ಸೆಗೆ ಬೇಕಾದ ಹಣ ಸಹಾಯ ಮಾಡಿದನು. ಸ್ವಲ್ಪ ದಿನದಲ್ಲಿ ರವಿಯ ತಂದೆ ಗುಣಮುಖರಾದರು. ಹೌದು, ದೇವರಲ್ಲಿ ನಾವು ನಂಬಿಕೆ ಇಟ್ಟಾಗ ದೇವರು ಯಾರ ಮೂಲಕನಾದರೂ ನಮಗೆ ಸಹಾಯ ಮಾಡೇ ಮಾಡ್ತಾರೆ. ಸಾಸಿವೆ ಕಾಳಷ್ಟು ನಂಬಿಕೆ ಇಟ್ಟರೆ ನಮಗೆ ಬೆಟ್ಟದಷ್ಟು ನಮಗೆ ಸಹಾಯ ಮಾಡ್ತಾರೆ ದೇವರು. ಆ ಸಮಯದಲ್ಲಿ ರವಿಗೆ ಒಂದು ಪಾಠ ತಿಳಿಯಿತು.
ದೇವರು ನಮ್ಮ ಪ್ರಾರ್ಥನೆಯನ್ನು ಯಾವಾಗಲೂ ಕೇಳುತ್ತಾನೆ, ಆದರೆ ಅವನು ಉತ್ತರಿಸುವ ವಿಧಾನ ನಮ್ಮ ಊಹೆಗೆ ಬೇರೆಯಾಗಿರಬಹುದು. ಹೌದು, ದೇವರು ನಮಗೆ ಯಾವಾಗಲೂ ಸಹ ಆ ದಿನದಿಂದ ರವಿ ಯಾವ ಪರಿಸ್ಥಿತಿಯಲ್ಲೂ ದೇವರ ಮೇಲೆ ನಂಬಿಕೆಯನ್ನು ಬಿಡಲಿಲ್ಲ. ಅವನ ಹೃದಯದಲ್ಲಿ ಒಂದು ನಂಬಿಕೆ ಸದಾ ಬೆಳಗುತ್ತಿತ್ತು. ಹೌದು, ನಾವು ಯಾವತ್ತೂ ನಂಬಿಕೆ ವಿಶ್ವಾಸ ಇಟ್ಟೇ ಇರಬೇಕು. ದೇವರಲ್ಲಿ ನಂಬಿಕೆ ಇಟ್ಟವರು ಯಾವತ್ತೂ ನಾಚಿಕೆ ಪಡೋದಿಲ್ಲ, ಕೆಟ್ಟು ಹೋಗೋದಿಲ್ಲ. ದೇವರು ಯಾವತ್ತೂ ನಮ್ಮ ಜೊತೆ ಇದ್ದು ಕಾಯ್ದಿರ್ತಾನೆ. ದೇವರು ನಮ್ಮ ಜೊತೆ ಇದ್ದಾನೆ ಎಂಬುದು ಇದರಿಂದ ನಮಗೆ ತಿಳಿಯಬೇಕಾದದ್ದು. ದೇವರಲ್ಲಿ ಪೂರ್ತಿ ನಂಬಿಕೆ ಇರಬೇಕು, ನಿಸ್ವಾರ್ಥ ಇರಬೇಕು, ಪರಿಶುದ್ಧ ಮನಸ್ಸು ಇರಬೇಕು. ಯಥಾರ್ಥ ಹೃದಯದಿಂದ ನಂಬಿದರೆ ದೇವರು ಯಾವ ರೀತಿಯಿಂದಾದರೂ ಸಹಾಯ ಮಾಡುತ್ತಾನೆ. ನಮ್ಮ ಜೀವನದಲ್ಲಿ ನಾವು ಊಹಿಸದಷ್ಟು ಅದ್ಭುತ ದೇವರು ಮಾಡುತ್ತಾನೆ. ಪ್ರೀತಿಯ ಪರಲೋಕದ ತಂದೆಯೇ, ಈ ಹೊಸ ದಿನವನ್ನು ನೀಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹೌದು ಏಸಪ್ಪ, ಸ್ತೋತ್ರ ಕರ್ತನೆ. ನಿನ್ನ ಕೃಪೆ ಇಲ್ಲದೆ ನಾವು ಯಾವುದನ್ನು ಮಾಡಲಾರೆವು ಏಸಪ್ಪ. ಸ್ತೋತ್ರ ಕರ್ತನೆ, ಸ್ತೋತ್ರ ರಾಜ, ಸ್ತೋತ್ರ ಕರ್ತನೆ. ಹಲ್ಲೆಲೂಯಾ, ಸ್ತೋತ್ರ ತಂದೆ ಏಸಪ್ಪ, ಸ್ತೋತ್ರ ಕರ್ತನೆ. ಪ್ರಭುವೇ, ಇಂದು ನನ್ನ ಹೃದಯವನ್ನು ನಿಮ್ಮ ಸನ್ನಿಧಿಯಲ್ಲಿ ಇಡುತ್ತೇನೆ. ನನ್ನ ಆಲೋಚನೆಗಳು, ಮಾತುಗಳು, ಕಾರ್ಯಗಳು ಎಲ್ಲವೂ ನಿನ್ನ ಇಚ್ಛೆಗೆ ತಕ್ಕಂತೆ ಇರಲಿ. ನನ್ನೊಳಗಿನ ಕೆಟ್ಟ ಭಾವನೆಗಳನ್ನು ದೂರ ಮಾಡು. ಹೌದು ಏಸಪ್ಪ, ನಮ್ಮೊಳಗಿರುವ ಕೆಟ್ಟ ಭಾವನೆಗಳನ್ನೆಲ್ಲ ದೂರ ಮಾಡಿ ಏಸಪ್ಪ. ದೇವರೇ ಸರ್ವಶಕ್ತನೇ, ನಾನು ಮಾಡಿದ ಎಲ್ಲ ತಪ್ಪುಗಳನ್ನು ಕ್ಷಮಿಸು. ಜಾಣತನದಿಂದ ಆಗಿರಲಿ, ಅಜಾಣತನದಿಂದ ಆಗಿರಲಿ, ನನ್ನ ಪಾಪಗಳನ್ನು ನೀನು ತೊಳೆದು ಹಾಕು. ನಿನ್ನ ಕರುಣೆಯಿಂದ ನನ್ನನ್ನು ಶುದ್ಧಿಗೊಳಿಸು. ಹೌದು ಏಸಪ್ಪ, ಶುದ್ಧಿಗೊಳಿಸು ತಂದೆ. ಅಪ್ಪ ಯೇಸುವೆ, ನಮ್ಮ ಕೆಟ್ಟ ಯೋಚನೆಗಳನ್ನೆಲ್ಲ ತೆಗೆದುಹಾಕಿ ನಮ್ಮನ್ನು ನಿಮ್ಮ ಪರಿಶುದ್ಧ ರಕ್ತದಿಂದ ಶುದ್ಧೀಕರಿಸಪ್ಪ. ಸ್ತೋತ್ರ ಕರ್ತನೆ. ಸೇನಾಧೀಶ್ವರನಾದ ಯೇಸಪ್ಪ, ನಮ್ಮ ಕುಟುಂಬವನ್ನು ನಿನ್ನ ಕೈಯಲ್ಲಿ ಇಡುತ್ತೇನೆ. ಎಲ್ಲರಿಗೂ ಆರೋಗ್ಯ ಮತ್ತು ಶಕ್ತಿ ಮತ್ತು ರಕ್ಷಣೆ ನೀಡು. ಯಾವುದೇ ಅಪಾಯ ನಮ್ಮ ಮನೆಗಳಿಗೆ ಬಾರದಂತೆ ಕಾಪಾಡು. ಹೌದು ಏಸಪ್ಪ, ಸ್ತೋತ್ರ ಕರ್ತನೆ. ಹಲ್ಲೆಲೂಯಾ, ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಜೀಸಸ್. ನಮ್ಮ ಜೀವನದ ಸವಾಲುಗಳಲ್ಲಿ ನಾವು ದುರ್ಬಲರಾಗುವಾಗ ನೀನು ನಮ್ಮ ಶಕ್ತಿಯಾಗು. ನಾವು ಗೊಂದಲದಲ್ಲಿರುವಾಗ ನೀನು ನಮಗೆ ದಾರಿದೀಪವಾಗು. ಅಪ್ಪ ಕರ್ತನೆ, ಪ್ರಭುವೇ, ನಮ್ಮ ಕೆಲಸಗಳಲ್ಲಿ ನಿನ್ನ ಅನುಗ್ರಹ ಇರಲಿ ಏಸಪ್ಪ. ಸ್ತೋತ್ರ ಏಸಪ್ಪ. ಥ್ಯಾಂಕ್ ಯು ಜೀಸಸ್. ನಾವು ಮಾಡುವ ಪ್ರತಿಯೊಂದು ಕಾರ್ಯವು ಯಶಸ್ಸಿನತ್ತ ಸಾಗಲಿ. ನಿನ್ನ ಆಶೀರ್ವಾದದಿಂದ ನಮ್ಮ ಪರಿಶ್ರಮ ಫಲಿಸಲಿ. ನಮ್ಮ ಮನಸ್ಸಿಗೆ ಶಾಂತಿ ನೀಡು. ನಮ್ಮ ಹೃದಯಕ್ಕೆ ಧೈರ್ಯ ನೀಡು. ನಮ್ಮ ಆತ್ಮಕ್ಕೆ ಸಂತೋಷ ನೀಡು. ಹೌದು ಏಸಪ್ಪ, ಸ್ತೋತ್ರ ಕರ್ತನೆ. ಎಲ್ಲರಿಗೂ ಸಂತೋಷ ಸಮಾಧಾನ ನೀಡು ತಂದೆ. ನಿನ್ನ ಪ್ರೀತಿಯನ್ನು ನಮ್ಮೊಳಗೆ ತುಂಬು. ನಾವು ಇತರರನ್ನು ಪ್ರೀತಿಯಿಂದ ನೋಡಲು ಸಹಾಯ ಮಾಡಲು ಸಾಧ್ಯವಾಗಲಿ. ನಮ್ಮ ಜೀವನವು ನಿನ್ನ ಮಹಿಮೆಗೆ ಉಪಯೋಗವಾಗಲಿ ತಂದೆ. ಆಮೆನ್ ಏಸಪ್ಪ. ಸ್ತೋತ್ರ ಕರ್ತನೆ. ಹಲ್ಲೆಲೂಯಾ, ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ.
ಅಪ್ಪ ಯೇಸು ಪ್ರಭುವೇ, ನಮ್ಮನ್ನು ತಪ್ಪು ದಾರಿಯಿಂದ ದೂರವಿಟ್ಟು ನಿನ್ನ ಸತ್ಯದ ಮಾರ್ಗದಲ್ಲಿ ನಡೆಯುವಂತೆ ಮಾಡು. ಇಂದು ದಿನವಿಡೀ ನಿನ್ನ ಸಾನ್ನಿಧ್ಯ ನಮ್ಮೊಂದಿಗಿರಲಿ. ನಿನ್ನ ಕೈ ನಮ್ಮನ್ನು ನಡೆಸಲಿ. ಹೌದು ಏಸಪ್ಪ, ಸ್ತೋತ್ರ ಕರ್ತನೆ, ಸ್ತೋತ್ರ 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 ಕರ್ತನೆ. ನಿಮ್ಮ ಕೈ ನಮ್ಮನ್ನು ನಡೆಸಲಿ ಏಸಪ್ಪ. ಏಸಪ್ಪ, ನಾವು ನಿನ್ನ ಮೇಲೆ ಭರವಸೆ ಇಟ್ಟಿದ್ದೇವೆ. ನಮ್ಮ ಜೀವನವನ್ನು ಸಂಪೂರ್ಣವಾಗಿ ನಿನಗೆ ಸಮರ್ಪಿಸುತ್ತೇವೆ ತಂದೆ. ಆಮೇನ್. ಅಪ್ಪ, ಈವರೆಗೂ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳಿ ನಮಗೆ ಸದುತ್ತರವನ್ನು ಕೊಟ್ಟ ದೇವಾದಿ ದೇವರೇ, ನಿಮಗೆ ಸ್ತುತಿ ಘನತೆ ಮಹಿಮೆಗಳನ್ನು ಸಲ್ಲಿಸಿ ಪ್ರಾರ್ಥಿಸಿಕೊಳ್ಳುತ್ತೇವೆ ತಂದೆ. ಆಮೇನ್. ಯೇಸಪ್ಪ, ಸ್ತೋತ್ರ ಸ್ತೋತ್ರ ಕರ್ತನೆ, ಸ್ತೋತ್ರ ಯೇಸುವೆ. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ಯೇಸಪ್ಪ, ಸ್ತೋತ್ರ ಕರ್ತನೆ. ನಮಸ್ಕಾರ. ನಮ್ಮ ವಿಡಿಯೋ ನಿಮಗೆ ಆಶೀರ್ವಾದ ಎನಿಸಿದರೆ ಆಮೇನ್ ಎಂದು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಧನ್ಯವಾದಗಳು. ಯೇಸಪ್ಪ, ಸ್ತೋತ್ರ ಯೇಸಪ್ಪ. ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸಿದ ಎಲ್ಲರಿಗೂ ದೇವರು ಆರೋಗ್ಯ, ಆಯುಷ್ಯ, ಶಾಂತಿ, ಸಮಾಧಾನ ನೀಡಲೆಂದು ಕರ್ತನಾದ ಯೇಸು ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಎಲ್ಲರಿಗೂ. ಧನ್ಯವಾದಗಳು ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯೇಸಪ್ಪ, ಸ್ತೋತ್ರ.